ರಾತ್ರೋರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂತಹ ಘಟನೆ ನಡೆದಿದೆ. ಪೊಲೀಸರ ವಿರುದ್ಧ ಈಗ ಅಪ್ಪು ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ಗುರುವಾರ ರಾತ್ರಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮ ನಡೆಯಿತು. ಅನುಮತಿ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಿ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಆ ಪುತ್ಥಳಿಯನ್ನ ತೆರವುಗೊಳಿಸಿದ್ದಾರೆ. ಇದರಿಂದಾಗಿ ಸ್ವಲ್ಪ ಬಿಗುವಿನ ವಾತಾವರಣ ಉಂಟಾಗಿತ್ತು. ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಅಭಿಮಾನಕ್ಕಾಗಿ ಅಲ್ಲಿನ ಜನ ಪುನೀತ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಪೊಲೀಸರು ಅನುಮತಿ ಪಡೆಯದೆ ಇವರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಪುತ್ಥಳಿಯನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಿದ್ದಾರೆ. ಇದು ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆಯವರು ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದರೆ ಸ್ಥಾಪನೆ ಮಾಡೋದಕ್ಕೆ ಪೊಲೀಸರು ಬಿಡಲಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ, ನಮ್ಮ ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಪುನೀತ್ ಇಡೀ ಕರ್ನಾಟಕದ ಜನಗಳ ಕೋಟ್ಯಂತರ ಜನಗಳ ಹೃದಯದಲ್ಲಿ ಆಲ್ರೆಡಿ ಇದ್ದಾರೆ. ಅಂತ ಪುನೀತ್ ಅವರ ಪ್ರತಿಮೆಯನ್ನ ಪುತ್ಥಳಿಯನ್ನ ಸ್ಥಾಪನೆ ಮಾಡೋದಕ್ಕೆ ಯಾಕೆ ಬಿಡಲಿಲ್ಲ ಪೊಲೀಸರು? ಯಾಕೆ ಅಷ್ಟೊಂದು ಅಬ್ಜೆಕ್ಷನ್? ಯಾಕೆ ಇಷ್ಟು ಗಲಾಟೆ ನಡೀತು? ಶ್ರೀಲಕ್ಷ್ಮಿ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನ ನಿರ್ಮಿಸಿ ಅಲ್ಲಿ ಒಂದು ಸರ್ಕಲ್ ನಲ್ಲಿ ನಿರ್ಮಿಸಬೇಕು ಅಂತೇಳಿ ಕೂಡ ಮುಂದಾಯಿದ್ರು. ಈ ಒಂದು ವೇಳೆ ಅಲ್ಲಿ ಇದೇ ಒಂದು ಡಿಸೆಂಬರ್ 18ನೇ ತಾರೀಕು ಒಂದು ಹೊನ್ನವಳ್ಳಿ ಗ್ರಾಮ ಪಂಚಾಯತಿಗೆ ಅನುಮತಿಯನ್ನ ಕೋರಿ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ನಾವು ಅಲ್ಲಿ ಪುತ್ಥಳಿಯನ್ನ ಕೂಡ ನಿರ್ಮಿಸ್ತೇವೆ ಅಂತ. ಆದ್ರೆ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಅನುಮತಿಯನ್ನ ಕೂಡ ಸಿಕ್ಕಿರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಏನು ಈ ಗುರುವಾರ ಅಂದ್ರೆ ಕಳೆದ ಗುರುವಾರ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ಏನಿದೆ ಇವರು ಅಲ್ಲಿ ಅಪ್ಪು ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣವನ್ನ ಮಾಡಿ ಪೂಜೆಯನ್ನು ಕೂಡ ರಾತ್ರಿ ನಿರ್ಮಿಸಿರ್ತಾರೆ, ಬಂದಿರ್ತಾರೆ. ಮತ್ತೆ ಶುಕ್ರವಾರ ಬೆಳಗ್ಗೆ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಅನುಮತಿಯನ್ನ ಕೂಡ ಪಡೆದಿಲ್ಲ. ಅನುಮತಿ ಇಲ್ಲದೆ ನೀವು ಹೇಗೆ ನಿರ್ಮಿಸಿದ್ರಿ ಅಂತೇಳಿ ಈಗ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿಯನ್ನ ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಈಗ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಅಪ್ಪು ಅಭಿಮಾನಿಗಳಿಗೆ ಎಲ್ಲ ಒಂದ್ ಕಡೆ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ರಾತ್ರೋರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂತಹ ಘಟನೆ ನಡೆದಿದೆ. ಪೊಲೀಸರ ವಿರುದ್ಧ ಈಗ ಅಪ್ಪು ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ಗುರುವಾರ ರಾತ್ರಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮ ನಡೆಯಿತು. ಅನುಮತಿ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಿ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಆ ಪುತ್ಥಳಿಯನ್ನ ತೆರವುಗೊಳಿಸಿದ್ದಾರೆ. ಇದರಿಂದಾಗಿ ಸ್ವಲ್ಪ ಬಿಗುವಿನ ವಾತಾವರಣ ಉಂಟಾಗಿತ್ತು. ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಅಭಿಮಾನಕ್ಕಾಗಿ ಅಲ್ಲಿನ ಜನ ಪುನೀತ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಪೊಲೀಸರು ಅನುಮತಿ ಪಡೆಯದೆ ಇವರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಪುತ್ಥಳಿಯನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಿದ್ದಾರೆ. ಇದು ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆಯವರು ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದರೆ ಸ್ಥಾಪನೆ ಮಾಡೋದಕ್ಕೆ ಪೊಲೀಸರು ಬಿಡಲಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ, ನಮ್ಮ ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಪುನೀತ್ ಇಡೀ ಕರ್ನಾಟಕದ ಜನಗಳ ಕೋಟ್ಯಂತರ ಜನಗಳ ಹೃದಯದಲ್ಲಿ ಆಲ್ರೆಡಿ ಇದ್ದಾರೆ. ಅಂತ ಪುನೀತ್ ಅವರ ಪ್ರತಿಮೆಯನ್ನ ಪುತ್ಥಳಿಯನ್ನ ಸ್ಥಾಪನೆ ಮಾಡೋದಕ್ಕೆ ಯಾಕೆ ಬಿಡಲಿಲ್ಲ ಪೊಲೀಸರು? ಯಾಕೆ ಅಷ್ಟೊಂದು ಅಬ್ಜೆಕ್ಷನ್? ಯಾಕೆ ಇಷ್ಟು ಗಲಾಟೆ ನಡೀತು? ಶ್ರೀಲಕ್ಷ್ಮಿ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನ ನಿರ್ಮಿಸಿ ಅಲ್ಲಿ ಒಂದು ಸರ್ಕಲ್ ನಲ್ಲಿ ನಿರ್ಮಿಸಬೇಕು ಅಂತೇಳಿ ಕೂಡ ಮುಂದಾಯಿದ್ರು. ಈ ಒಂದು ವೇಳೆ ಅಲ್ಲಿ ಇದೇ ಒಂದು ಡಿಸೆಂಬರ್ 18ನೇ ತಾರೀಕು ಒಂದು ಹೊನ್ನವಳ್ಳಿ ಗ್ರಾಮ ಪಂಚಾಯತಿಗೆ ಅನುಮತಿಯನ್ನ ಕೋರಿ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ನಾವು ಅಲ್ಲಿ ಪುತ್ಥಳಿಯನ್ನ ಕೂಡ ನಿರ್ಮಿಸ್ತೇವೆ ಅಂತ. ಆದ್ರೆ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಅನುಮತಿಯನ್ನ ಕೂಡ ಸಿಕ್ಕಿರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಏನು ಈ ಗುರುವಾರ ಅಂದ್ರೆ ಕಳೆದ ಗುರುವಾರ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ಏನಿದೆ ಇವರು ಅಲ್ಲಿ ಅಪ್ಪು ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣವನ್ನ ಮಾಡಿ ಪೂಜೆಯನ್ನು ಕೂಡ ರಾತ್ರಿ ನಿರ್ಮಿಸಿರ್ತಾರೆ, ಬಂದಿರ್ತಾರೆ. ಮತ್ತೆ ಶುಕ್ರವಾರ ಬೆಳಗ್ಗೆ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಅನುಮತಿಯನ್ನ ಕೂಡ ಪಡೆದಿಲ್ಲ. ಅನುಮತಿ ಇಲ್ಲದೆ ನೀವು ಹೇಗೆ ನಿರ್ಮಿಸಿದ್ರಿ ಅಂತೇಳಿ ಈಗ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿಯನ್ನ ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಈಗ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಅಪ್ಪು ಅಭಿಮಾನಿಗಳಿಗೆ ಎಲ್ಲ ಒಂದ್ ಕಡೆ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.
ರಾತ್ರೋರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂತಹ ಘಟನೆ ನಡೆದಿದೆ. ಪೊಲೀಸರ ವಿರುದ್ಧ ಈಗ ಅಪ್ಪು ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ಗುರುವಾರ ರಾತ್ರಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮ ನಡೆಯಿತು. ಅನುಮತಿ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಿ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಆ ಪುತ್ಥಳಿಯನ್ನ ತೆರವುಗೊಳಿಸಿದ್ದಾರೆ. ಇದರಿಂದಾಗಿ ಸ್ವಲ್ಪ ಬಿಗುವಿನ ವಾತಾವರಣ ಉಂಟಾಗಿತ್ತು. ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಅಭಿಮಾನಕ್ಕಾಗಿ ಅಲ್ಲಿನ ಜನ ಪುನೀತ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಪೊಲೀಸರು ಅನುಮತಿ ಪಡೆಯದೆ ಇವರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಪುತ್ಥಳಿಯನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಿದ್ದಾರೆ. ಇದು ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆಯವರು ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದರೆ ಸ್ಥಾಪನೆ ಮಾಡೋದಕ್ಕೆ ಪೊಲೀಸರು ಬಿಡಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಪುನೀತ್ ಇಡೀ ಕರ್ನಾಟಕದ ಜನಗಳ ಕೋಟ್ಯಂತರ ಜನಗಳ ಹೃದಯದಲ್ಲಿ ಆಲ್ರೆಡಿ ಇದ್ದಾರೆ. ಅಂತ ಪುನೀತ್ ಅವರ ಪ್ರತಿಮೆಯನ್ನ ಪುತ್ಥಳಿಯನ್ನ ಸ್ಥಾಪನೆ ಮಾಡೋದಕ್ಕೆ ಯಾಕೆ ಬಿಡಲಿಲ್ಲ ಪೊಲೀಸರು? ಯಾಕೆ ಅಷ್ಟೊಂದು ಅಬ್ಜೆಕ್ಷನ್ನು? ಯಾಕೆ ಇಷ್ಟು ಗಲಾಟೆ ನಡೀತು? ಶ್ರೀಲಕ್ಷ್ಮಿ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ವನವಳ್ಳಿ ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನ ನಿರ್ಮಿಸಿ ಅಲ್ಲಿ ಒಂದು ಸರ್ಕಲ್ ನಲ್ಲಿ ನಿರ್ಮಿಸಬೇಕು ಅಂತೇಳಿ ಕೂಡ ಮುಂದಾಯಿದ್ರು. ಈ ಒಂದು ವೇಳೆ ಅಲ್ಲಿ ಇದೇ ಒಂದು ಡಿಸೆಂಬರ್ 18ನೇ ತಾರೀಕು ಒಂದು ವನವಳ್ಳಿ ಗ್ರಾಮ ಪಂಚಾಯತಿಗೆ ಅನುಮತಿಯನ್ನ ಕೋರಿ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ನಾವು ಅಲ್ಲಿ ಪುತ್ಥಳಿಯನ್ನ ಕೂಡ ನಿರ್ಮಿಸ್ತೇವೆ ಅಂತ. ಆದ್ರೆ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಅನುಮತಿಯನ್ನ ಕೂಡ ಸಿಕ್ಕಿರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಏನು ಈ ಗುರುವಾರ ಅಂದ್ರೆ ಕಳೆದ ಗುರುವಾರ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ಏನಿದೆ ಇವರು ಅಲ್ಲಿ ಅಪ್ಪು ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣವನ್ನ ಮಾಡಿ ಪೂಜೆಯನ್ನು ಕೂಡ ರಾತ್ರಿ ನಿರ್ಮಿಸಿರ್ತಾರೆ, ಬಂದಿರ್ತಾರೆ. ಮತ್ತೆ ಶುಕ್ರವಾರ ಬೆಳಗ್ಗೆ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಅನುಮತಿಯನ್ನ ಕೂಡ ಪಡೆದಿಲ್ಲ. ಅನುಮತಿ ಇಲ್ಲದೆ ನೀವು ಹೇಗೆ ನಿರ್ಮಿಸಿದ್ರಿ ಅಂತೇಳಿ ಈಗ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿನ ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಈಗ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಅಪ್ಪು ಅಭಿಮಾನಿಗಳಿಗೆ ಎಲ್ಲ ಒಂದ್ ಕಡೆ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ರಾತ್ರೋರಾತ್ರಿ ನಟ ಪುನೀತ್ ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂತಹ ಘಟನೆ ನಡೆದಿದೆ. ಪೊಲೀಸರ ವಿರುದ್ಧ ಈಗ ಅಪ್ಪು ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ತುಮಕೂರಿನ ಹೊನ್ನವಳ್ಳಿಯಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ಗುರುವಾರ ರಾತ್ರಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮ ನಡೆಯಿತು. ಅನುಮತಿ ಪಡೆಯದೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಿ ಶುಕ್ರವಾರ ಬೆಳಗಿನ ಜಾವ ಪೊಲೀಸರು ಆ ಪುತ್ಥಳಿಯನ್ನ ತೆರವುಗೊಳಿಸಿದ್ದಾರೆ. ಇದರಿಂದಾಗಿ ಸ್ವಲ್ಪ ಬಿಗುವಿನ ವಾತಾವರಣ ಉಂಟಾಗಿತ್ತು. ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಅಭಿಮಾನಕ್ಕಾಗಿ ಅಲ್ಲಿನ ಜನ ಪುನೀತ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಪೊಲೀಸರು ಅನುಮತಿ ಪಡೆಯದೆ ಇವರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಪುತ್ಥಳಿಯನ್ನ ತೆರವುಗೊಳಿಸುವಂತ ಕಾರ್ಯ ಮಾಡಿದ್ದಾರೆ. ಇದು ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆಯವರು ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದರೆ ಸ್ಥಾಪನೆ ಮಾಡೋದಕ್ಕೆ ಪೊಲೀಸರು ಬಿಡಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಪುನೀತ್ ಇಡೀ ಕರ್ನಾಟಕದ ಜನಗಳ ಕೋಟ್ಯಂತರ ಜನಗಳ ಹೃದಯದಲ್ಲಿ ಆಲ್ರೆಡಿ ಇದ್ದಾರೆ. ಅಂತ ಪುನೀತ್ ಅವರ ಪ್ರತಿಮೆಯನ್ನ ಪುತ್ಥಳಿಯನ್ನ ಸ್ಥಾಪನೆ ಮಾಡೋದಕ್ಕೆ ಯಾಕೆ ಬಿಡಲಿಲ್ಲ ಪೊಲೀಸರು? ಯಾಕೆ ಅಷ್ಟೊಂದು ಅಬ್ಜೆಕ್ಷನ್ನು? ಯಾಕೆ ಇಷ್ಟು ಗಲಾಟೆ ನಡೀತು? ಶ್ರೀಲಕ್ಷ್ಮಿ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ವನವಳ್ಳಿ ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನ ನಿರ್ಮಿಸಿ ಅಲ್ಲಿ ಒಂದು ಸರ್ಕಲ್ ನಲ್ಲಿ ನಿರ್ಮಿಸಬೇಕು ಅಂತೇಳಿ ಕೂಡ ಮುಂದಾಯಿದ್ರು. ಈ ಒಂದು ವೇಳೆ ಅಲ್ಲಿ ಇದೇ ಒಂದು ಡಿಸೆಂಬರ್ 18ನೇ ತಾರೀಕು ಒಂದು ವನವಳ್ಳಿ ಗ್ರಾಮ ಪಂಚಾಯತಿಗೆ ಅನುಮತಿಯನ್ನ ಕೋರಿ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ನಾವು ಅಲ್ಲಿ ಪುತ್ಥಳಿಯನ್ನ ಕೂಡ ನಿರ್ಮಿಸ್ತೇವೆ ಅಂತ. ಆದ್ರೆ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಅನುಮತಿಯನ್ನ ಕೂಡ ಸಿಕ್ಕಿರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಏನು ಈ ಗುರುವಾರ ಅಂದ್ರೆ ಕಳೆದ ಗುರುವಾರ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಪ್ಪು ಸೇನೆ ಏನಿದೆ ಇವರು ಅಲ್ಲಿ ಅಪ್ಪು ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣವನ್ನ ಮಾಡಿ ಪೂಜೆಯನ್ನು ಕೂಡ ರಾತ್ರಿ ನಿರ್ಮಿಸಿರ್ತಾರೆ, ಬಂದಿರ್ತಾರೆ. ಮತ್ತೆ ಶುಕ್ರವಾರ ಬೆಳಗ್ಗೆ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿಯನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಅಂದ್ರೆ ಅನುಮತಿಯನ್ನ ಕೂಡ ಪಡೆದಿಲ್ಲ. ಅನುಮತಿ ಇಲ್ಲದೆ ನೀವು ಹೇಗೆ ನಿರ್ಮಿಸಿದ್ರಿ ಅಂತೇಳಿ ಈಗ ಪೊಲೀಸರು ಅಪ್ಪು ಅವರ ಒಂದು ಪುತ್ಥಳಿನ ಕೂಡ ಈಗ ತೆರವುಗೊಳಿಸಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಈಗ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಅಪ್ಪು ಅಭಿಮಾನಿಗಳಿಗೆ ಎಲ್ಲ ಒಂದ್ ಕಡೆ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.